ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾತ್, ಅದೇ ರೀತಿ ಉಳ್ಳಾಳ, ಪ್ರಸಿದ್ಧವಾದಂತಹ ಉಳ್ಳಾಳದ ಸಹಿತ ನೂರಾರು ಮಹಲ್ಲಾಗಳ ಕಾಜಿಗಳಾಗಿ ಹಲವಾರು ವರ್ಷಗಳಿಂದ ಸೇವೆಗೈದಂತಹ ಕೂರತ್ತಂಗಳ್ ಎಂದೇ ಪ್ರಸಿದ್ಧರಾಗಿರುವ ಕುರ್ರತ್ತು ಸಾದಾತ್ ಸಯ್ಯದ್ ಫಜಲ್ ಕೋಯಮ್ಮತಂಗಳ್ ಬುಖಾರಿ ಅವರು ಸಮಸ್ತ ಉಲಮಾ ಒಕ್ಕೂಟದ ಕೇಂದ್ರ ಸಮಿತಿಯ ಸದಸ್ಯರು, ಹಲವಾರು ವಿದ್ಯಾಸಮುಚ್ಚಯಗಳ ನಿರ್ದೇಶಕರು, ಅಧ್ಯಕ್ಷರು, ಧಾರ್ಮಿಕ ವಿದ್ವಾಂಸರು ಆಗಿ ನಮ್ಮೊಂದಿಗೆ ಬದುಕಿದವರು. ಅದೇ ರೀತಿ ಹಲವಾರು ಕಷ್ಟಗಳಲ್ಲಿ ಬದುಕುತ್ತಿರುವಂತಹ, ದುಃಖದಲ್ಲಿ ಕಳೆಯುತ್ತಿರುವಂತಹ ಜನರಿಗೆ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೊಡುತ್ತಿರುವಂತಹ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಿರುವಂತಹ ಒಬ್ಬರು ಆಧ್ಯಾತ್ಮಿಕ ನಾಯಕರಾಗಿದ್ದರು. ಅದೇ ರೀತಿ ಸರ್ವಧರ್ಮ ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಟ್ಟು ತನ್ನ ಅನುಯಾಯಿಗಳು ಮತ್ತು ತನ್ನ ಆಪ್ತವೃಂದ ಎಲ್ಲ ಮುಸ್ಲಿಂ ಸಮುದಾಯವನ್ನು ಆ ನಿಟ್ಟಿನಲ್ಲಿ ಮುನ್ನಡೆಸುತ್ತಿರುವಂತಹ ಒಂದು ದೊಡ್ಡ ಕೊಂಡಿಯಾಗಿದ್ದರು ಸಯ್ಯದ್ ಫಜಲ್ ಕೋಯಮ್ಮತಂಗಳ್ ಕೂರತ್ತರವರು. ಅವರೀಗ ನಮ್ಮನ್ನು ಆಗಲಿ 1 ವರ್ಷ ಪೂರ್ತಿಯಾಗ್ತಾ ಇದೆ. ಈ 1 ವರ್ಷ ಪೂರ್ತಿಯಾಗುವಂತಹ ಸಂದರ್ಭದಲ್ಲಿ ಅವರ ಉರೂಸ್ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದೇ ಜೂನ್ 26, 27, 28, 29 ಈ 4 ದಿನಾಂಕಗಳಲ್ಲಿ ಪುತ್ತೂರು ತಾಲೂಕಿನ ಕೂರತ್ನಲ್ಲಿ ಅವರ ಉರುಸ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ರಂಗದ ಎಲ್ಲ ನಾಯಕರು, ಮುಖಂಡರುಗಳು ಭಾಗವಹಿಸಲಿಕ್ಕಿದ್ದಾರೆ. ಆ ಪ್ರಯುಕ್ತ ಜೂನ್ 26ನೇ ತಾರೀಕಿನಂದು ಸಂಜೆ 4:30ಕ್ಕೆ ಉರೂಸ್ ಸ್ವಾಗತ ಸಮಿತಿ ಚೇರ್ಮನ್ ಆಗಿರುವಂತಹ ಕುದುವತ್ತು ಸಾದಾತ್ ಸಯ್ಯದ್ ಕೆ.ಎಸ್. ಆಟಕೋಯತಂಗಳ್ ಕುಂಬೋಳ್ರವರ ನೇತೃತ್ವದಲ್ಲಿ ಮಕಾಮ್ ಜಿಯಾರತ್ನೊಂದಿಗೆ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ಅದೇ ರೀತಿ 5:30ಕ್ಕೆ ಅವತ್ತು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಲಮಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಕಾಜಿ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಎಂ.ಎ. ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉಸ್ತಾದ್ ಉದ್ಘಾಟಿಸಲಿದ್ದು, ಸಯ್ಯದ್ ಅಬ್ದುರ್ರಹಮಾನ್ ಸಾದಾತ್ ಬಾಲವಿ ತಂಗಳ್ ಉಳ್ತೂರ್ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಕೇರಳದ ಕಲ್ಲಿಕೋಟೆಯ ಮರ್ಕಸ್ ನಾಲೆಜ್ ಸಿಟಿ ಡೈರೆಕ್ಟರ್ ಆಗಿರುವಂತಹ ಎ.ಪಿ. ಅಬ್ದುಲ್ ಹಕೀಮ್ ಅಜ್ಹರಿ ಮುಖ್ಯ ಭಾಷಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಉದ್ಯಮಿಗಳಾದ ಡಾಕ್ಟರ್ ಏನಪ್ಪ ಅಬ್ದುಲ್ ಕುಂಜಿ ಹಾಜಿ, ನಿಸಾರ್ ಅಹ್ಮದ್ ಪ್ರೆಸಿಡೆನ್ಸಿ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವತ್ತೇ ಸಂಜೆ 7 ಗಂಟೆಗೆ ಸಯ್ಯದ್ ಅಬ್ದುರ್ರಹಮಾನ್ ಮಸೂದ್ ತಂಗಳ್ರವರ ನೇತೃತ್ವದಲ್ಲಿ ಸ್ವಲಾತ್ ಮಜಿಲಿಸ್ ಕಾರ್ಯಕ್ರಮ ಅವತ್ತು ನಡೆಯಲಿಕ್ಕಿದೆ. ಅದರಲ್ಲಿ ನೌಫಲ್ ಸಕಾಫಿ ಕಳಸ ಮುಖ್ಯ ಭಾಷಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಮರುದಿನ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಗೆ ಶಾದುಲಿ ರಾತಿಬ್ ನಡೆಯಲಿಕ್ಕಿದೆ. ಅದೇ ರೀತಿ 4 ಗಂಟೆಗೆ ಅವತ್ತು ಬುರ್ದಾ ಮಜಿಲಿಸ್ ಎನ್ನುವಂಥ ಒಂದು ಆಧ್ಯಾತ್ಮಿಕ ಸಂಗಮ ಕೂಡ ನಡೆಯಲಿಕ್ಕಿದೆ. ಅವತ್ತು ಸಾಯಂಕಾಲ 7 ಗಂಟೆಗೆ ಅಹ್ಲುಲ್ ಆಬಾ ಎನ್ನುವಂತಹ ಒಂದು ಮೌಲಿದ್ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಅವತ್ತು 8 ಗಂಟೆಗೆ ನೂರೆ ಫಜಲ್ ಎನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಕಾಂದಪುರಂ ಎ.ಪಿ. ಉಸ್ತಾದ್ರವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅದರಲ್ಲಿ ಅಬ್ದುರ್ರಹಮಾನ್ ಮಸೂದ್ ತಂಗಳ್ ರವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಹಾಮಿದ್ ಇಂಬಿಚ್ಚಿ ಕೋಯತಂಗಳ್, ಮುಹಿಸುನ್ನ ಪೊನ್ಮಳ ಉಸ್ತಾದ್, ಅಬ್ದುಲ್ ಖಾದರ್ ಮುಸ್ಲಿಯಾರ್, ಅಬ್ದುಲ್ಸಲಾಂ ಮುಸ್ಲಿಯಾರ್, ದೇವರ್ಶೋಲ ಉಸ್ತಾದ್, NKM ಶಾಫಿ ಸಯದಿ ಬೆಂಗಳೂರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ UT ಖಾದರ್ ಸರ್ ಅವರು, ಅದೇ ರೀತಿ ಹಜ್ ಖಾತೆ ಸಚಿವರಾಗಿರುವ ರಹೀಂ ಖಾನ್, ರಾಜ್ಯಸಭಾ ಸದಸ್ಯರಾಗಿರುವ ಸಯ್ಯದ್ ನಾಸಿರ್ ಹುಸೇನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್, ಮಾಜಿ ಕೇಂದ್ರ ಸಚಿವ CM ಇಬ್ರಾಹಿಂ, KPCC ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಇನಾಯತ್ ಅಲಿ, ಅದೇ ರೀತಿ ರಾಜ್ಯ ವಕ್ಫ್ ಸಮಿತಿ ಅಥವಾ ಅದೇ ಹಜ್ ಸಮಿತಿಯ ಅಧ್ಯಕ್ಷರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಜೂನ್ 28ನೇ ತಾರೀಕಿನಂದು ಶುಕ್ರವಾರ ಬೆಳಿಗ್ಗೆ 5:30ಕ್ಕೆ ಒಂದು ಮಂಕುಸ್ ಮೌಲಿದ್ ಎನ್ನುವಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. 9 ಗಂಟೆಗೆ ತಾಜುಲ್ ಉಲಮಾರವರ ಮೌಲಿದ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. 10:30ಕ್ಕೆ ರಿಫಾಯಿ ರಾತಿಬ್ ಎನ್ನುವಂಥ ಒಂದು ಆಧ್ಯಾತ್ಮಿಕ ಮಜ್ಲಿಸ್ ಕೂಡ ನಡೀತದೆ. ಅವತ್ತು ಅಪರಾಹ್ನ 2 ಗಂಟೆಗೆ ಮಹಲ್ಲಾ ಸಂಗಮ, ಕಾಜಿಗಳು ಕೂರತಂಗಳವರು ಯಾವುದೆಲ್ಲ ಮಹಲ್ಲಗಳಿಗೆ ಕಾಜಿಗಳಾಗಿದ್ದರು ಅಲ್ಲಿನ ಜನರನ್ನೆಲ್ಲ ಸೇರಿಸಿಕೊಂಡೊಂದು ಮಹಲ್ಲಾ ಸಂಗಮ
ಅಲ್ಲಿ ನಡೆಯಲಿಕ್ಕಿದೆ. 4:30ಕ್ಕೆ ಹೊತ್ತು ಸಾಮಾಜಿಕ ಸೌಹಾರ್ದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗೌರವಾನ್ವಿತ ನಮ್ಮ MLA ಆಗಿರುವಂಥ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅದರಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಡಾಕ್ಟರ್ UT ಇಫ್ತಿಕಾರ್, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್, ಸಂಸದರಾಗಿರುವಂತಹ ಗೌರವಾನ್ವಿತ ಬ್ರಜೇಶ್ ಚೌಟರ್ ಅವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ ಭಂಡಾರಿ, ಐವನ್ ಡಿಸೋಜ, ಮಾಜಿ ಸಚಿವರಾದ ರಮನಾಥ್ ರೈ, ಇಕ್ಬಾಲ್ ಅನ್ಸಾರಿ, ವಿನಯಕುಮಾರ್ ಸೊರಕೆ ಮುಂತಾದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವತ್ತು ಸಾಯಂಕಾಲ ಸಂಜೆ 7 ಗಂಟೆಗೆ ನಮ್ಮ ಉರೂಸಿನ ಸಮಾರೋಪ ಕಾರ್ಯಕ್ರಮವಾಗಿದೆ. ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಅಧ್ಯಕ್ಷರಾಗಿರುವ ಸುಲೇಮಾನ್ ಉಸ್ತಾದ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಸೈಯದ್ KS ಆಟಕೋಯ ತಂಗಳು ಕುಂಬೋಳ್ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಸೈಯದ್ ಅಲಿ ಬಾಫಕಿ ತಂಗಳು ಕೊಯ್ಲಾಂಡಿ, ಸೈಯದ್ ಹಾಮಿದ್ ಇಂಬಿಚಿಕೋಯ ತಂಗಳು, ಬದ್ರು ಸಾದಾತ್, ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗಳು, ಸೈಯದ್ ಹಮ್ಮಾದ್ ಹಸನ್ ಅಲ್ ಚಿಸ್ತಿ ಅಜ್ಮೀರ್, ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ, ಸಿ ಮೊಹಮ್ಮದ್ ಫೈಜಿ, ಕಲ್ತಾರ್ ಅಬ್ದುಲ್ ಖಾದರ್ ಮದನಿ, ಸೈಯದ್ ಅತಾವುಲ್ಲಾ ತಂಗಳು ಉದ್ಯಾವರ, KP ಅಬೂಬಕರ್ ಮುಸ್ಲಿಯಾರ್ ಪಟ್ಟುವಂ, ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಸಕಾಫಿ ಕೊಲ್ಲಂ, ಡಾಕ್ಟರ್ ಹುಸೇನ್ ಸಕಾಫಿ ಚುಳ್ಳಿಕೋಡ್, PK ಬಾದುಷಾ ಸಕಾಫಿ ಆಲಪುಳ ಭಾಷಣ ಮಾಡಲಿಕ್ಕಿದ್ದಾರೆ. ಅಲ್ಲದೆ ಹಲವಾರು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ರಂಗದ ಮುಖಂಡರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 29ನೇ ತಾರೀಕಿನಂದು ರವಿವಾರ ಆದಿತ್ಯವಾರ ಬೆಳಿಗ್ಗೆ 8:30ಕ್ಕೆ ಕತುಮುಲ್ ಕುರ್ಆನಿನ ಒಂದು ಪಾರಾಯಣ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ಬದ್ರ್ ಮೌಲಿದ್ ಅನ್ನುವಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೀತದೆ. ಆಮೇಲೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಇಷ್ಟು ಕಾರ್ಯಕ್ರಮವನ್ನು 4 ದಿನಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ರೀತಿಯ ಗೌರವಾನ್ವಿತ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದನ್ನು ಪ್ರಚಾರಪಡಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮೊಂದಿಗೆ ಕೇಳಿಕೊಳ್ತಾ ಇದ್ದೇವೆ.